ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಬಹುತೇಕ ಸಾರಿಗೆ ನೌಕರರ ವೇತನದಲ್ಲಿ ಎಲ್ಐಸಿಯ ಮಾಸಿಕ ಕಂತಿನ ಹಣ ಕಡಿತ. 6 ತಿಂಗಳಿಂದ ಪ್ರೀಮಿಯಂ ಭರಿಸದ ಕಾರಣ ದಂಡ ಸಮೇತ ಕಂತಿನ ಹಣ ಭರಿಸುವಂತೆ ನೌಕರರಿಗೆ ಕಟ್ಬಾಕಿ ನೋಟಿಸ್. ಪ್ರತಿ ತಿಂಗಳ ವೇತನದ ಪಟ್ಟಿಯಲ್ಲಿ ಎಲ್ಐಸಿ ಪ್ರೀಮಿಯಂ ಕಡಿತಗೊಳಿಸಿದ್ದರೂ 6 ತಿಂಗಳಿಂದ ವಿಮಾ ಕಂತನ್ನ ಭರಿಸದ ಶಿರಸಿ ಸಾರಿಗೆ ವಿಭಾಗ. ಕಾರವಾರದಲ್ಲಿ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟನೆಗೊಳಿಸಿದ್ರು ಶಾಸಕಿ ರೂಪಾಲಿ ನಾಯ್ಕ್. ಪುರುಷರಿಗಿಂತ ತಾವೇನು ಕಮ್ಮಿ ಇಲ್ಲ ಎಂಬಂತೆ ಬ್ಯಾಟ್ ಬೀಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆದರು. ಕುಮಟಾ ಪಟ್ಟಣದ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಕಚೇರಿಯಲ್ಲಿ ನಡೆದ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ದಿನಕರ ಶೆಟ್ಟಿ. 5 ವರ್ಷದೊಳಗಿನ ಪ್ರತಿಯೊಂದು ಮಗುವು ಕಡ್ಡಾಯವಾಗಿ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕೆಂದು ನೀಡಿದರು ಸಲಹೆ. ಇದೀಗ ಮಾತುಗೊಬ್ಬರ. ಕೆಎಸ್ಆರ್ಟಿಸಿಯ ಶಿರಸಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಬಹುತೇಕ ಸಾರಿಗೆ ನೌಕರರ ವೇತನದಲ್ಲಿ ಎಲ್ಐಸಿಯ ಮಾಸಿಕ ಕಂತಿನ ಹಣ ಕಡಿತಗೊಂಡಿದ್ದರೂ ಸಹ ಕಳೆದ 6 ತಿಂಗಳಿಂದ ವಿಮಾ ಕಂತುಗಳನ್ನು ಶಿರಸಿಯ ವಿಭಾಗವು ಭರಿಸದ ಕಾರಣ ನೌಕರರಿಗೆ ಕಟ್ಟುಬಾಕಿ ನೋಟಿಸ್ ಜಾರಿಯಾಗಿದೆ. ಜೀವ ವಿಮಾ ಪಾಲಿಸಿಯು ಪಾಲಿಸಿದಾರನ ಮತ್ತು ಅವರ ಕುಟುಂಬದ ಜೀವನಕ್ಕೆ ಭದ್ರತೆ ನೀಡುತ್ತದೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ಎಲ್ಐಸಿ ಪಾಲಿಸಿ ಮಾಡಿರುವುದು ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿದೆ. ಅದರಲ್ಲೂ ಸರ್ಕಾರಿ ನೌಕರರ ಮಾಸಿಕ ವೇತನದಲ್ಲಿ ಪಾಲಿಸಿಯ ಕಂತನ್ನ ಕಡಿತಗೊಳಿಸುವ ವ್ಯವಸ್ಥೆ ಜೀವ ವಿಮಾ ನಿಗಮವು ಕಲ್ಪಿಸಿದೆ. ಇನ್ನು ಕೆಎಸ್ಆರ್ಟಿಸಿ ಚಾಲಕರು, ನಿರ್ವಾಹಕರು ದಿನದ ಹೆಚ್ಚಿನ ಅವಧಿ ಬಸ್ಸಿನಲ್ಲಿಯೇ ಕಳೆಯುವುದರಿಂದ ನೌಕರರ ಕೌಟುಂಬಿಕ ಭದ್ರತೆಗೆ ಬಹುತೇಕ ಎಲ್ಲಾ ನೌಕರರು ಎಲ್ಐಸಿ ಪಾಲಿಸಿಯನ್ನು ಪಡೆದಿದ್ದಾರೆ. ಅವರ ಮಾಸಿಕ ವೇತನದಲ್ಲಿ ಪಾಲಿಸಿಯ ಕಂತಿನ ಹಣ ಕಡಿತಗೊಳಿಸಲಾಗುತ್ತದೆ. ಅದರಂತೆ ಕೆಎಸ್ಆರ್ಟಿಸಿ ಶಿರಸಿ ವಿಭಾಗದ ನೌಕರರು ಯಾರೆಲ್ಲ ಜೀವ ವಿಮಾ ಪಾಲಿಸಿ ಪಡೆದಿದ್ದಾರೋ ಅವರೆಲ್ಲರ ಪ್ರತಿ ತಿಂಗಳ ವೇತನದ ಪಟ್ಟಿಯಲ್ಲಿ ಎಲ್ಐಸಿ ಪ್ರೀಮಿಯಂ ಕಡಿತಗೊಳಿಸಲಾಗಿದೆ. ಆದರೆ ಆ ಎಲ್ಲ ನೌಕರರಿಗೆ ಜೀವ ವಿಮಾ ನಿಗಮವು ಕಳೆದ 6 ತಿಂಗಳಿಂದ ಪ್ರೀಮಿಯಂ ಭರಿಸದ ಕಾರಣ ದಂಡ ಸಮೇತ ಕಂತಿನ ಹಣ ಭರಿಸುವಂತೆ ನೋಟಿಸ್ ಜಾರಿ ಮಾಡಿದೆ. ಈ ನೋಟಿಸ್ ನೋಡಿದ ನೌಕರರು ಒಮ್ಮೆ ಹೌಹಾರಿದ್ದಾರೆ. ನೌಕರರ ಲಕ್ಷಾಂತರ ರೂಪಾಯಿ ವಿಮಾ ಹಣವನ್ನ ಸಂಸ್ಥೆಯ ಶಿರಸಿ ವಿಭಾಗವು ಭರಿಸದ ಕಾರಣ ನೌಕರರು ಕಳೆದ 6 ತಿಂಗಳಲ್ಲಿ ಎಲ್ಐಸಿ ಪಾಲಿಸಿಯ ಸೌಲಭ್ಯದಿಂದ ವಂಚಿತರಾಗಿರುವ ಜೊತೆಗೆ ಬಡ್ಡಿ ಕೂಡ ಭರಿಸುವಂತಹ ದುಸ್ಥಿತಿ ಎದುರಾಗಿದೆ. ಕೆಎಸ್ಆರ್ಟಿಸಿಯ ಶಿರಸಿ ವಿಭಾಗದ ಬಹುತೇಕ ಸಿಬ್ಬಂದಿಗೆ ಎಲ್ಐಸಿ ಆಫೀಸ್ನಿಂದ ನೋಟಿಸ್ ಬಂದಿದೆ. ಕಳೆದ 6 ತಿಂಗಳಿಂದ ವಿಮಾ ಕಂತು ಭರಿಸದ ಕಾರಣ ದಂಡ ಸಮೇತ ಪ್ರೀಮಿಯಂ ಭರಿಸುವಂತೆ ಸೂಚಿಸಲಾಗಿದೆ. ಆದರೆ ನಮ್ಮ ಸ್ಯಾಲರಿ ಸ್ಲಿಪ್ನಲ್ಲಿ ಪ್ರತಿ ತಿಂಗಳ ವಿಮಾ ಕಂತನ ಕಡಿತಗೊಳಿಸಲಾಗಿದೆ. ನಮ್ಮ ಸಂಸ್ಥೆಯವರು ಪ್ರೀಮಿಯಂ ಕಂತನ ಭರಿಸದ ಕಾರಣ ಈ ಲೆಟರ್ ಬಂದಿದೆ. ಇದರಿಂದ ಪಾಲಿಸಿಯ 6 ತಿಂಗಳ ಬೆನಿಫಿಟ್ ದೊರೆಯದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟವು ಸಂಸ್ಥೆಯ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಪಡೆಯಲು ಕೆನರಾ ಪ್ಲಸ್ ವಾಹಿನಿಯು ಕೆಎಸ್ಆರ್ಟಿಸಿ ಶಿರಸಿ ವಿಭಾಗದ ಡಿಸಿ ಮತ್ತು ಕುಮಟಾ ಘಟಕದ ವ್ಯವಸ್ಥಾಪಕರಿಗೆ ಸಂಪರ್ಕಿಸಲು ಯತ್ನಿಸಿದರೂ ಕರೆ ಸ್ವೀಕರಿಸಿಲ್ಲ. ಇನ್ನು ಎಲ್ಐಸಿ ಅಧಿಕಾರಿಯೊಬ್ಬರ ಪ್ರಕಾರ ಯಾವುದೇ ಪಾಲಿಸಿಯ ಕಂತು ಕಟ್ಟುಬಾಕಿಯಾಗಿ ಲ್ಯಾಪ್ಸ್ ಆದರೆ ಆ ಅವಧಿಯಲ್ಲಿ ಅಪಘಾತ ಅಥವಾ ಇನ್ನಿತರೆ ದುರಂತದಿಂದ ಪಾಲಿಸಿದಾರರ ಪ್ರಾಣಕ್ಕೆ ಹಾನಿಯಾದರೆ ಅವರ ಕುಟುಂಬಕ್ಕೆ ಆಕ್ಸಿಡೆಂಟಲ್ ಬೆನಿಫಿಟ್ ದೊರೆಯುವುದಿಲ್ಲ. ಹಾಗಾಗಿ ಪಾಲಿಸಿ ಲ್ಯಾಪ್ಸ್ ಆಗದಂತೆ ಎಚ್ಚರ ವಹಿಸಿ. ಒಂದು ವೇಳೆ ಲ್ಯಾಪ್ಸ್ ಆದರೆ ತಕ್ಷಣ ಕಂತಿನ ಹಣವನ್ನು ದಂಡ ಸಮೇತ ಭರಿಸಿ ಪಾಲಿಸಿಯನ್ನ ರಿಆಕ್ಟಿವೇಟ್ ಮಾಡಿಕೊಳ್ಳಬೇಕೆಂದು ಕೆನರಾ ಪ್ಲಸ್ ವಾಹಿನಿಗೆ ಮಾಹಿತಿ ನೀಡಿದರು. ಒಟ್ಟಾರೆ ಸಾರಿಗೆ ನೌಕರರ ಎಲ್ಐಸಿ ಪಾಲಿಸಿಯು ರಿಆಕ್ಟಿವೇಟ್ ಆಗಬೇಕಾದರೆ ಸಾರಿಗೆ ಸಂಸ್ಥೆಯಿಂದ ಲಕ್ಷಾಂತರ ರೂಪಾಯಿ ವಿಮಾ ಮೊತ್ತ ಎಲ್ಐಸಿಗೆ ಸಂದಾಯವಾಗಬೇಕು. ಅಲ್ಲಿ ಅವರಿಗೆ ಪಾಲಿಸಿ ಲ್ಯಾಪ್ ಸ್ಟೇಜ್ನಲ್ಲಿರುವುದರಿಂದ ವಿಮಾ ಸೌಲಭ್ಯದಿಂದ ನೌಕರರು ವಂಚಿತರಾಗುವಂತಾಗಿದೆ. ಹಾಗಾಗಿ ಸಾರಿಗೆ ಸಂಸ್ಥೆಯು ಶೀಘ್ರವಾಗಿ ಎಲ್ಐಸಿಯ ವಿಮಾ ಮೊತ್ತವನ್ನು ಪಾವತಿಸುವ ಮೂಲಕ ನೌಕರರ ಪಾಲಿಸಿಯನ್ನು ರಿಆಕ್ಟಿವೇಟ್ ಮಾಡುವಲ್ಲಿ ಕ್ರಮ ವಹಿಸಬೇಕೆಂದು ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಶಿರಸಿ ವಿಭಾಗದ ಪದಾಧಿಕಾರಿಗಳ ಒತ್ತಾಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಕುಮಟಾ ತಾಲೂಕಿನ ಕಡ್ಲಿ ಗಾಂಧಿವನದಲ್ಲಿ ನಡೆದ ಮನೆಗೊಬ್ಬ ಸೈನಿಕ ಎಂಬ ಸೇನಾ ನೇಮಕಾತಿಯ ದೈಹಿಕ ತರಬೇತಿಯಲ್ಲಿ ಕುಮಟಾ ಹೊನ್ನಾವರ ಭಾಗದ 3 ಯುವಕರು ಪ್ಯಾರಾಮಿಲಿಟರಿಯಲ್ಲಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಸೇನೆ ಮತ್ತು ಅರೆ ಸೇನಾ ಪಡೆಯಲ್ಲಿ ಗ್ರಾಮೀಣ ಭಾಗದ ಯುವಕರು ಯುವತಿಯರು ನೇಮಕಗೊಳ್ಳಬೇಕೆಂಬ ಸದುದ್ದೇಶದಿಂದ ಹೊನ್ನಾವರದ ಶ್ರೀಕಾಂತ್ ಪಟ್ಗಾರ್ ಅವರು ಮನೆಗೊಬ್ಬ ಸೈನಿಕ ಎಂಬ ಕಾರ್ಯಕ್ರಮದಡಿ ಸೇನಾ ನೇಮಕಾತಿಯ ದೈಹಿಕ ತರಬೇತಿಯನ್ನು 2 ವರ್ಷಗಳ ಹಿಂದೆ ಆಯೋಜಿಸಿದ್ದರು. ತರಬೇತುದಾರ ಸಿಐಎಸ್ಎಫ್ನ ಮಹಾದೇವಗೌಡ ಹೊನ್ನಾವರ ಅವರು ತರಬೇತಿ ನೀಡಿದ್ದರು. ಕುಮಟಾ ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮೀಣ ಭಾಗದ ಸುಮಾರು 100ಕ್ಕೂ ಅಧಿಕ ಯುವಕರು ಯುವತಿಯರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. ಅವರ ಪೈಕಿ ಕುಮಟಾದ ಸಂದೇಶ್ ಮಹಾಬಲೇಶ್ವರ ನಾಯ್ಕ್, ದಯಾನಂದ್ ಚಂದ್ರಕಾಂತ್ ಹರಿಕಾಂತ ಮತ್ತು ಹೊನ್ನಾವರ ಮಂಕಿಯ ಪ್ರದೀಪ್ ಉಮೇಶ್ ನಾಯ್ಕ್ ಎಂಬುವರು ಪ್ಯಾರಾಮಿಲಿಟರಿಗೆ ಆಯ್ಕೆಯಾಗಿದ್ದಾರೆ. ಶ್ರೀಕಾಂತ್ ಪಟ್ಗಾರ್ ಅವರು ಸಾಮಾಜಿಕ ಕಳಕಳಿಯಿಂದ ಆಯೋಜಿಸಿದ್ದ ಸೇನಾ ತರಬೇತಿ ಶಿಬಿರದಿಂದ ಈ ಭಾಗದ 3 ಯುವಕರು ಭಾರತೀಯ ಸೇನೆಗೆ ಆಯ್ಕೆಯಾಗುವಂತಾಗಿದೆ. ದೇಶ ಸೇವೆಗೆ ಯುವಕ ಯುವತಿಯರನ್ನು ಹುರಿದುಂಬಿಸಲು ಮತ್ತು ಅವಶ್ಯಕ ತರಬೇತಿ ನೀಡಲು ಅವರ ಬಳಿಯೇ ಹೋಗಿ ಉಚಿತವಾಗಿ ತರಬೇತಿಗೊಳಿಸಿದ್ದೇವೆ. ನಮ್ಮ ನಿಸ್ವಾರ್ಥ ಪ್ರಯತ್ನಕ್ಕೆ ಗ್ರಾಮೀಣ ಭಾಗದ 3 ಯುವಕರು ದೇಶ ರಕ್ಷಣೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಪ್ಯಾರಾಮಿಲಿಟರಿಗೆ ಆಯ್ಕೆಯಾಗಿರುವುದು ಸಂತೋಷದ ಸಂಗತಿ. ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗುವ ಇನ್ನೊಂದು ಆಯ್ಕೆ ಪಟ್ಟಿಯಲ್ಲಿ ಇನ್ನೂ ಕೆಲ ಯುವಕರ ಹೆಸರು ಘೋಷಣೆಯಾಗಲಿದೆ ಎಂದು ಶ್ರೀಕಾಂತ್ ಪಟ್ಗಾರ್ ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಕಾರವಾರದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವತಿಯಿಂದ ಸೈಕ್ಲಾಥಾನ್ ನಡೆಯಿತು. 100 ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ವೇಳೆ ಭಾಗವಹಿಸಿದರು. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದೆಡೆ ಗಗನಕ್ಕೇರುತ್ತಿದೆ, ಇನ್ನೊಂದೆಡೆ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಈ ಮಧ್ಯೆ ತೈಲೋತ್ಪನ್ನಗಳ ಕೊರತೆ ಕೂಡ ದೇಶಕ್ಕೆ ಎದುರಾಗುತ್ತಿದೆ.
ಮಿತವಾಗಿ ತೈಲ ಬಳಕೆ ಮಾಡುವಂತೆ ಜಾಗೃತಿ ಮೂಡಿಸಲು ಇವತ್ತು ಕಾರವಾರದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವತಿಯಿಂದ ಸೈಕಲಾಥಾನ್ ನಡೆಸಲಾಯಿತು. ಕಾರವಾರ ಮಾಲಾದೇವಿ ಮೈದಾನದಿಂದ ಸೈಕಲಾಥಾನ್ಗೆ ಚಾಲನೆ ನೀಡಲಾಯಿತು. ಸೈಕಲಾಥಾನ್ನಲ್ಲಿ 100 ಜನ ಭಾಗಿಯಾಗಿ ನಗರದಲ್ಲಿ 4-5 ಕಿಲೋಮೀಟರ್ ಸೈಕಲ್ ಪ್ಯಾಡಲ್ ತುಳಿದರು. ಸೈಕಲ್ಥಾನ್ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಇಳಿಯ ವಯಸ್ಸಿನವರು ಕೂಡ ಭಾಗವಹಿಸಿ ತೈಲ ಮಿತ ಬಳಕೆ ಬಗ್ಗೆ ಪ್ರಮಾಣ ಮಾಡಿ ನಗರದಲ್ಲಿ ಸೈಕಲ್ ಸವಾರಿ ನಡೆಸಿದರು. ಈ ವೇಳೆ ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ, ಡಿಡಿಪಿಯು ಎಸ್ಎನ್ ಬಗಲಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಚೀಫ್ ಟರ್ಮಿನಲ್ ಮ್ಯಾನೇಜರ್ ಶಕೀಲ್ ಅಖ್ತರ್, ಬಿಸಿನೆಸ್ ಮ್ಯಾನೇಜರ್ ಶಂಕರ ಸುಬ್ಬಯ್ಯ, ಜಿಲ್ಲಾ ಸಹಾಯಕ ಮ್ಯಾನೇಜರ್ ಅಶೋಕ್ ಕುಮಾರ್ ಮುಂತಾದವರು ಹಾಜರಿದ್ದರು. ಈ ವೇಳೆ ಇಂಧನ ಉಳಿಸುವ ಬಗ್ಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಕಾರವಾರದಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದ್ದು ಯುವತಿಯರು ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ಮೆರೆದರು. ರೋಟರಿ ಕ್ಲಬ್ ವತಿಯಿಂದ ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಲಾದ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕಿ ರೂಪಾಲಿ ನಾಯ್ಕ್ ಚಾಲನೆ ನೀಡಿದರು. ರೋಟರಿ ಕ್ಲಬ್ ಸೇರಿ ಮಹಿಳೆಯರ 6 ತಂಡಗಳು ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದು, ಪುರುಷರಿಗಿಂತ ತಾವೇನೂ ಕಮ್ಮಿ ಇಲ್ಲ ಎಂಬಂತೆ ಬ್ಯಾಟ್ ಬೀಸುವ ಮೂಲಕ ಆಕರ್ಷಕ ಹಣಾಹಣಿ ನಡೆಯಿತು. ಕೆಲವರು ಬೌಲಿಂಗ್ನಲ್ಲಿ ತಮ್ಮ ಚಾಕಚಕ್ಯತೆ ತೋರಿಸಿದ್ದು, ಪ್ರತಿಯೊಂದು ತಂಡವೂ ಒಬ್ಬರಿಗಿಂತ ಇನ್ನೊಬ್ಬರು ಉತ್ತಮ ಎನ್ನುವಂತೆ ಪ್ರದರ್ಶನ ನೀಡಿದರು. ಕಾರವಾರದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು, ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. खेल दिया फुल टच गेंद को, सीधा फील्डर का रनआउट का मौका, किला देखना होगा बॉल को खेल दिया और सर्वेक्षण में बहुत ही बढ़िया जो छक्का जो हो चुका है यहाँ पे रनआउट ही जो होने का एक जो संभावना रहता है फ्रीट में, और जो फ्रीट का पूरा फायदा जो उठा लिया वहाँ पे हर्षिता जिन्होंने बहुत ही बढ़िया पारी जो 50 रन लगा के वहाँ पे क्लीन बोर्ड होकर रास्ता और दो जो विशेष फिलहाल अपने जो खेल दिया उस गेंद को जमीन के सहारे. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಜೋಯಿಡಾದ ಪ್ರಧಾನಿ ಪ್ರಾಥಮಿಕ ಶಾಲಾ ಶಿಕ್ಷಕಿ ಉಮಾಬಾಯಿ ಗೌಡ ಅವರು ನಿವೃತ್ತಿಯಾದ ಹಿನ್ನೆಲೆ ತಾಲೂಕಿನ ಶಿಕ್ಷಕ ವೃಂದ ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ್ ನಾಯ್ಕ್, ಜೋಯಿಡಾ ತಾಲೂಕಿನಲ್ಲಿ ಅವರು 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಉತ್ತಮ ಶಿಕ್ಷಕಿಯಾಗಿದ್ದರು. ಮಕ್ಕಳ ಕುಂದುಕೊರತೆಯನ್ನು ಅರಿತು ಸಹಾಯ ಮಾಡುತ್ತಿದ್ದರು. ಅನೇಕ ಮಕ್ಕಳ ಬಾಳಿಗೆ ಜ್ಞಾನದ ದೀಪವಾಗಿದ್ದಾರೆ ಎಂದರು. ಜೋಯಿಡಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಹಾದೇವ ಹಳದನಕರ ಮಾತನಾಡಿ, ಉಮಾಬಾಯಿ ಗೌಡ ಉತ್ತಮ ನಲಿಕಲಿ ಶಿಕ್ಷಕಿಯಾಗಿದ್ದರು. ಮಕ್ಕಳನ್ನ ಪ್ರೀತಿಯಿಂದ ಕಾಣುತ್ತಿದ್ದ ಅವರು ಉತ್ತಮ ಸೇವಾ ಮನೋಭಾವ ಹೊಂದಿದ್ರು ಎಂದರು. ಈ ಸಂದರ್ಭದಲ್ಲಿ ಸಿಆರ್ಪಿ ಸುರೇಶ್ ಹೊಸಮನಿ, ಪ್ರಧಾನ ಶಾಲೆಯ ಮುಖ್ಯೋಪಾಧ್ಯಾಯ ಮಂಜುನಾಥ್ ಶಾಸ್ತ್ರಿ, ಮಕ್ಕಳಾದ ಇಂದಿರಾ ಗೌಡ, ವಂದನಾ ದೇಶಪಂಡಾರಿ, ಸಾವಿತ್ರಿ ನಾಯ್ಕ್, ಶಿವಾನಂದ ಹಿರೇಮಠ, ಎಂಆರ್ ಗೌಡ, ಶ್ರೀಕಾಂತ್ ನಾಯ್ಕ್, ಶಶಿಕಾಂತ್ ಕಾಂಬಳೆ, ಪ್ರಧಾನಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶಕುಂತಲಾ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯ ಶಾಂತರಾಮ್ ಮಾಂಜ್ರಿಕರ್, ಇತರ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಜೋಯಿಡಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನ ಎಂಟರ್ಪ್ರೈಸಸ್, ಕಾರವಾರ. ನಮ್ಮಲ್ಲಿ ಜಗತ್ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್,
ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್ ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಹಿಂದೆ ಭೇಟಿ ನೀಡಿ ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606774854. ಜಿಲ್ಲೆಯಲ್ಲಿ 5 ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591638030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606569806. ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಸಿರಸಿ. ಮೊಬೈಲ್ ಸಂಖ್ಯೆ 6364776534. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 6364776533. ಕೆಎಸ್ ಬಿಲ್ಡಿಂಗ್, ಮೋತಿ ರೋಡ್, ಹಳಿಯಾಳ. ಮೊಬೈಲ್ ಸಂಖ್ಯೆ 9740472234. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಟ್ ಕಾರ್ ಶೋರೂಮ್ ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಟ್ ಕಂಪನಿಯ ಟ್ರೈಬರ್, ವಿಡ್, ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್, ಹೆಚ್ಚು ಸಿಟ್ಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗಿಷ್ಟವಾದ ರೆನಾಲ್ಟ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಟ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ. ರೆನಾಲ್ಟ್ ಕಾರ್ ಶೋರೂಮ್, ಎಂಎ ಪೈಲ್, ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್. ಮೊಬೈಲ್ ಸಂಖ್ಯೆ 7022044164. Renault, passion for life. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ, ಕೆಮ್ಮು ಉಂಟು ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಕಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ. ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ, ಮುಂಚಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕಟ್ಟಡ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿಗಳ ಬೃಹತ್ ಮಳಿಗೆ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, ಕುಮಟ.
ನಮ್ಮಲ್ಲಿ ಮನೆ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಅಗತ್ಯವಾದ ಸಿಮೆಂಟ್, ಸ್ಟೀಲ್ ರಾಡ್, ಶೀಟ್ಸ್, ವಾಟರ್ ಟ್ಯಾಂಕ್, ಕಬ್ಬಿಣದ ರಾಡ್, ಸಿಮೆಂಟ್ ಬ್ಲಾಕ್, ಇಟ್ಟಂಗಿ, ಪೈಪ್ಗಳು, ಕಿಚನ್ ಬೇಸಿನ್, ಬಾತ್ರೂಮ್, ಟಾಯ್ಲೆಟ್ನ ಸಾಮಗ್ರಿಗಳು ಸೇರಿದಂತೆ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಎಲ್ಲಾ ಸಾಮಗ್ರಿಗಳು ಲಭ್ಯ. ರೀಸನೇಬಲ್ ರೇಟ್ನಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಪೂರೈಸಲಾಗುವುದು. ಭೇಟಿ ನೀಡಿ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, NH66 ಕುಮಟಾ. ಸಂಪರ್ಕಿಸಿ 8867223234 ಹಾಗೂ 6362896522. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಹಿಂದೆ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, KDCC ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ACP ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ಅಂಕೋಲಾ. ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲಾ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈ ಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ LED ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲಾ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನ ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು. 3M ಕಟಿಂಗ್ ಮಷಿನ್ ಮೂಲಕ ಹೈವೇ, ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್, ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು. ಎಲ್ಲಾ ರೀತಿಯ ಹೋಟೆಲ್, ಆಫೀಸ್, ಶಾಪ್ಗಳಿಗೆ ಅಗತ್ಯವಾದ ACP ವರ್ಕ್ ಮತ್ತು LED ಬೋರ್ಡ್ ಮಾಡಿಕೊಡಲಾಗುವುದು. ಅಲ್ಲದೆ ಬೈಕ್, ಕಾರುಗಳಿಗೆ ಡೂಪ್ಲಿಕೇಟ್ ಕೀ, ಡೂಪ್ಲಿಕೇಟ್ ID ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ. ಹಿಂದೆ ಭೇಟಿ ನೀಡಿ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ನಿಯರ್ PM ಹೈಸ್ಕೂಲ್, ಅಂಕೋಲಾ. ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396. ದೂರವಾಣಿ ಸಂಖ್ಯೆ 08388295558. ಕರಾವಳಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕುಮಟಾ ತಾಲೂಕಿನ ಕಡ್ಲೆಯ ಗಾಂಧಿವನ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ 1ರಿಂದ ಫೆಬ್ರವರಿ 8ರವರೆಗೆ ನಡೆಯಲಿದೆ. ಮಿಡ್ಮೆಕ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರಾವಳಿ ಚಾಂಪಿಯನ್ಸ್ ಲೀಗ್ನ ನಿಹಾಲ್ 11 ಸಹ ಪ್ರಾಯೋಜಕತ್ವದಲ್ಲಿ ನಡೆಯುವ ಮಿಡ್ಮೆಕ್ ಟ್ರೋಫಿ T20 ಪಂದ್ಯಾವಳಿಯಲ್ಲಿ ವಿನ್ ಆದ ತಂಡಕ್ಕೆ ಬಹುಮಾನ ಮತ್ತು ಟ್ರೋಫಿ ನೀಡಲಾಗುವುದು. ಆಹ್ವಾನಿತ ತಂಡಗಳಿಗೆ ಮಾತ್ರ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7406964348. ಕ್ರೀಡಾಪಟುಗಳಿಗೆ ಲೆದರ್ ಕೋಚಿಂಗ್ ಕೂಡ ನೀಡಲಾಗುವುದು. ಜೋಯಿಡಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೌಳಂಗಿಯ ಕೊಣಪಾದ 90 ಮನೆಗಳಿಗೆ ಕುಡಿಯುವ ನೀರು ಕಾಮಗಾರಿಗೆ ಜಿಲ್ಲಾ ಸದಸ್ಯ ರಮೇಶ್ ನಾಯ್ಕ್ ಚಾಲನೆ ನೀಡಿದರು. ಜೋಯಿಡಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೌಳಂಗಿಯ ಕೊಣಪಾದಲ್ಲಿ ಕುಡಿಯುವ ನೀರು ಇಲಾಖೆ, ಜೋಯಿಡಾ ಮತ್ತು ಅವೇಡಾ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಕೊಣಪಾದ ಜನರಿಗೆ ಕುಡಿಯುವ ನೀರು ಒದಗಿಸುವ ಸಲುವಾಗಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸುವ ಮೂಲಕ ಜಿಲ್ಲಾ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವೇಡಾ ಗ್ರಾಮ ಪಂಚಾಯತ್ ಸದಸ್ಯ ಅಜಿತ್ ತೊರೇರ್, ಬಹಳ ದಿನಗಳಿಂದ ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ಇತ್ತು. ಸದ್ಯ ಈಗ ಕುಡಿಯುವ ನೀರು ಇಲಾಖೆಯಿಂದ ಇಲ್ಲಿನ 90 ಮನೆಗಳಿಗೆ ನೀರು ಸಿಗುವ ಯೋಜನೆ ಉತ್ತಮವಾಗಿದೆ. ಇದರಿಂದ ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಎಂದರು.
ಈ ಸಂದರ್ಭದಲ್ಲಿ ಗಣ್ಯರಾದ ಸುನಿಲ್ ನಾಯ್ಕ್, ಸುರೇಶ್ ಕೇದಾರಿ, ಜ್ಯೋತಿಬಾ ಚೌಹಾಣ್, ರಂಗಪ್ಪ ವಡ್ಡರ್, ಚಿದಾನಂದ ಕಾಂಬಳೆ, ಮಾರುತಿ ತೋರರ್, ಕಸ್ತೂರಿ ಕಾಂಬಳೆ ಹಾಗೂ ಕುಡಿಯುವ ನೀರು ಇಲಾಖೆ ಇಂಜಿನಿಯರ್ ಬಾಲಕೃಷ್ಣ ಹಾಗೂ ಈರಣ್ಣ ಸುಳದಾಳ ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಜೋಯಿಡಾ. ಕನ್ನಡ ನಾಡುನುಡಿಗೆ ಸೇವೆ ಸಲ್ಲಿಸಿದ ಸಾಧಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ವತಿಯಿಂದ ನೀಡುವ ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ಜಿಲ್ಲೆಯ ಪ್ರಸಿದ್ಧ ಪತ್ರಕರ್ತ ಹಾಗೂ ಕಡಲವಾಣಿ ಪತ್ರಿಕೆಯ ಸಂಪಾದಕ ದೀಪಕ್ ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಪ್ರೆಸ್ ಗಿಲ್ಡ್ ಬೆಂಗಳೂರು ವತಿಯಿಂದ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಪತ್ರಿಕೋದ್ಯಮದ ಸೇವೆಗಾಗಿ ಕಡಲವಾಣಿ ಪತ್ರಿಕೆಯ ಸಂಪಾದಕ ದೀಪಕ್ ಕುಮಾರ್ ಅವರಿಗೆ ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ಚಲನಚಿತ್ರ ಹಿರಿಯ ನಟಿ ಸುಧಾರಾಣಿಯವರು ಪ್ರದಾನ ಮಾಡಿದರು. ವಿಶ್ವವಾಣಿ ಉಪಸಂಪಾದಕ ಶ್ರೀಧರ್ ಹಾಲಾಡಿ, ಸಾಹಿತಿ ಮೊದಲ ವಿಜಯ, ಗಾಯಕಿ ಮಾನಸ, ಡಾಕ್ಟರ್ ಪುಣ್ಯವತಿ, ಸಮಾಜ ಸೇವಕರಾದ ಲಕ್ಷ್ಮೀ ಭಾಗವತ್ ಸೇರಿದಂತೆ ಪತ್ರಿಕಾ ರಂಗ, ಸಿನಿಮಾ, ಸಂಗೀತ ಹಾಗೂ ಕಲಾ ಕ್ಷೇತ್ರದಲ್ಲಿ ಕನ್ನಡದ ಸೇವೆಗೈದ 46 ಕನ್ನಡದ ಕಣ್ಮಣಿಗಳಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಂತಹ ಪ್ರತಿಷ್ಠಿತ ಪ್ರಶಸ್ತಿ ಪಡೆದವರ ಪೈಕಿ ಉತ್ತರ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಸಂಪಾದಕೀಯ ಲೇಖಕರಾದ ದೀಪಕ್ ಕುಮಾರ್ ಶೇಣ್ವಿ ಅವರು ಒಬ್ಬರಾಗಿರುವುದು ಹರ್ಷದ ಸಂಗತಿ. ಸುಮಾರು 15 ವರ್ಷಗಳಿಗೂ ಹೆಚ್ಚು ಕಾಲ ಪ್ರತಿಷ್ಠಿತ ಆಂಗ್ಲ ಪತ್ರಿಕೆಗಳಲ್ಲಿ ಹಾಗೂ ಟೈಮ್ಸ್ ಆಫ್ ಇಂಡಿಯಾದ ಉತ್ತರ ಕನ್ನಡ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸುವ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಶ್ರಮಿಸಿದವರು. ಜಿಲ್ಲೆಯ ಸಮಗ್ರ ಚಿತ್ರಣ, ರಾಜಕೀಯ, ಸಾಮಾಜಿಕ ಕ್ಷೇತ್ರಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ದೀಪಕ್ ಕುಮಾರ್ ಓರ್ವ ಪ್ರಬುದ್ಧ ಬರಹಗಾರರು. ಅವರ ಬರವಣಿಗೆಯ ಶೈಲಿ, ಆಳವಾದ ಜ್ಞಾನವನ್ನು ಗಮನಿಸಿಯೇ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವ ಕಡಲವಾಣಿ ಪತ್ರಿಕೆಯ ಸಂಪಾದಕ ಹುದ್ದೆಯನ್ನು ನೀಡಲಾಗಿದೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ದೀಪಕ್ ಕುಮಾರ್ ಅವರಿಗೆ ಈ ಪ್ರಶಸ್ತಿ ದೊರೆತಿರುವುದು ಓರ್ವ ಅರ್ಹ ಸಾಧಕರಿಗಾಗಿದೆ ಎಂಬುದು ಹಲ ಲೇಖಕರ ಅಭಿಪ್ರಾಯವಾಗಿದೆ. ಅವರ ಸಾಧನೆಯ ಪಥ ಇನ್ನೂ ಎತ್ತರಕ್ಕೆ ಸಾಗಲಿ, ಪತ್ರಿಕಾ ರಂಗ ಸೇವೆಯಲ್ಲಿ ದೊರೆಯುವ ಅತ್ಯುತ್ತಮ ರಾಜ್ಯ, ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಅವರ ಮುಡಿ ಸೇರಲಿ ಎಂಬುದು ಅವರ ಹಿತೈಷಿಗಳ ಬರಹಗಾರರ ಶುಭ ಹಾರೈಕೆಯಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್, ಕಾರವಾರ. ಜೋಯಿಡಾ ತಾಲೂಕಿನ ಅವೇಡಾ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಜೋಯಿಡಾ ತಾಲೂಕಿನ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಒಂದರಲ್ಲಿ ಅವೇಡಾ ಗ್ರಾಮ ಪಂಚಾಯತ್ ಪಿಡಿಒ ಚಿದಂಬರ ಜಮಗಿ ಅಂಗನವಾಡಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪೋಲಿಯೋ ಲಸಿಕೆ ಮಕ್ಕಳಿಗೆ ಹಾಕುವುದು ಅತ್ಯವಶ್ಯಕವಾಗಿದೆ. ಎಷ್ಟೋ ಮಕ್ಕಳು ಪೋಲಿಯೋ ಲಸಿಕೆ ಇಲ್ಲದೆ ಅಂಗವಿಕಲತೆಯಿಂದ ಬಳಲುತ್ತಿದ್ದಾರೆ. ದಯಮಾಡಿ ಎಲ್ಲಾ ಪಾಲಕರು ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಬೇಕು. ಈ ಬಗ್ಗೆ ಅಂಗನವಾಡಿ ಶಿಕ್ಷಕಿಯರು ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ವೈದ್ಯರು ಸಾರ್ವಜನಿಕರಿಗೆ ಪೋಲಿಯೋ ಲಸಿಕೆ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಅಬೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಜೋಯಿಡಾ. ಮಂಗಳಮುಖಿಯರಲ್ಲಿ ಬಹಳ ಪ್ರಮುಖವಾಗಿ ಕೇಳಿಬರುತ್ತಿರುವ ಹೆಸರು ಮಾತಾ ಭೀಮಂಜಮ್ಮ ಜೋಗತಿ. ಇವರು ತೃತೀಯ ಲಿಂಗವಾಗಿ ರೂಪಾಂತರಗೊಳ್ಳುವ ಸಂದರ್ಭದಲ್ಲಿ ಬಹಿಷ್ಕಾರಕ್ಕೆ ಒಳಗಾಗಿ ನಂತರ ತಮ್ಮ ಬದುಕನ್ನು ಕಟ್ಟಿಕೊಂಡ ರೀತಿ ಜೀವನದಲ್ಲಿ ನೊಂದು ಬೆಂದ ಜೀವನದ ಸ್ಫೂರ್ತಿ ಪಡೆಯುವ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಅಕಾಡೆಮಿಯೊಂದಕ್ಕೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಮಂಜಮ್ಮ ಜೋಗತಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಲೂ ಉಳಿದುಕೊಂಡು ಬಂದಿರುವ ಜೋಗತಿ ಕಲಾ ಪ್ರಕಾರದ ಪ್ರಮುಖ ರಾಯಭಾರಿ. ದೇಶದ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮ ಪುರಸ್ಕಾರಗಳ ಪೈಕಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಂಜಮ್ಮ ಮೂಲತಃ ಬಳ್ಳಾರಿ ಜಿಲ್ಲೆಯ ಕಲ್ಲುಕಂಬದವರು. ತಂದೆ ಹನುಮಂತಯ್ಯ ಶೆಟ್ಟಿ, ತಾಯಿ ಜಯಲಕ್ಷ್ಮಿ. ವಿದ್ಯಾರ್ಹತೆ SSLC. ಮಂಜಮ್ಮ 7ನೇ ತರಗತಿ ಓದುವಾಗಲೇ ತನ್ನ ಶರೀರದಲ್ಲಿ ಏನೋ ಬದಲಾವಣೆ ಆಗುತ್ತಿರುವಂತೆ ಭಾಸವಾಗಿ ಯಾರ ಮುಂದೆಯೂ ಹೇಳಿಕೊಳ್ಳಲು ಆಗದಂತಹ ನೋವು, ಸಂಕಟ, ಸಂಗತಿಗಳು ಇರುವಂತೆ ಭಾಸವಾಯಿತು. ಇತ್ತ ಹುಡುಗರೊಂದಿಗೆ ಹೊಂದಿಕೊಳ್ಳಲಾಗುತ್ತಿರಲಿಲ್ಲ, ಅತ್ತ ಹುಡುಗಿಯರೊಂದಿಗೆ ಹೊಂದಿಕೊಳ್ಳಲಾಗುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಹಾಗೆ ಇರಬೇಕು, ಬದುಕಬೇಕು ಎಂಬ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳಲಾರದೆ ಶಾಲೆಯ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡುತ್ತಿದ್ದರು. 10ನೇ ತರಗತಿ ಓದುವಷ್ಟರ ಹೊತ್ತಿಗೆ ಎಲ್ಲರಿಗೂ ಕಾಣುವಂತೆ ಶರೀರದಲ್ಲಿ ಹಲವಾರು ಮಾರ್ಪಾಡುಗಳಾದವು. ಮಂಜುನಾಥ ಶೆಟ್ಟಿಯ ಇಡೀ ನಡವಳಿಕೆ ಹೆಣ್ಣಿನಂತೆ ಆಗಿಬಿಟ್ಟಿತು. ಹಾಗಾಗಿ ಅವರ ತಂದೆ ಹನುಮಂತಯ್ಯ ಶೆಟ್ಟಿ ಶಾಲೆ ಬಿಡಿಸಿ ಮಗನನ್ನ ಪಿಗ್ಮಿ ಸಂಗ್ರಹಿಸಲು ಕಳುಹಿಸತೊಡಗಿದರು. ಮಂಜುನಾಥ ಶೆಟ್ಟಿಯ ಮೈ ಮೇಲೆ ಹುಲಿಗೆಮ್ಮ ಬರುತ್ತಾಳೆಂಬ ಪುಕಾರವನ್ನ ಆ ಊರಿನ ಜನರು ಮನೆಯವರಿಗೆ ತಿಳಿಸಿ ನಂತರ ಮನೆಯವರು ತಮ್ಮ ಮನೆತನದ ಮಾನ ಮರ್ಯಾದೆ ಉಳಿಸಿಕೊಳ್ಳಲು ಮಂಜುನಾಥ ಶೆಟ್ಟಿಯವರನ್ನ ಹುಲಿಗೆಮ್ಮ ದೇವತೆಗೆ ಮುಡಿಪಾಗಿಡಲು ನಿರ್ಧರಿಸಿದರು. ಹೊಸಪೇಟೆ ತಾಲೂಕು ಹುಲಿಗಿ ಗ್ರಾಮದ ಸುಪ್ರಸಿದ್ಧ ಹುಲಿಗೆಮ್ಮ ದೇಗುಲದಲ್ಲಿ ಜೋಗತಿಯಾಗಿ ದೀಕ್ಷೆ ಕುಡಿಸುತ್ತಾರೆ. ಮಂಜಮ್ಮ ಒಮ್ಮೆ ಸಾಯುವ ತೀರ್ಮಾನ ಕೈಗೊಂಡು ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾರೆ. ಮನೆಯವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಿಟ್ಟವರು ತಿಂಗಳಾದರೂ ಮಗಳನ್ನ ತಿರುಗಿ ನೋಡುವುದಿಲ್ಲ. ಆಗ ಮಂಜಮ್ಮ ಮನದಲ್ಲಿ ಒಂದು ನಿರ್ಧಾರ ಕೈಗೊಂಡು ಒಬ್ಬಂಟಿಯಾಗಿ ಸಮಾಜಮುಖಿಯಾಗಿರುತ್ತಾರೆ. ಅವರಿಗೆ ಗುರುವಾಗಿ ತಾಯಿಯಾಗಿ ಕಾಳಮ್ಮ ಜೋಗತಿ ಸಿಗುತ್ತಾರೆ. ಅವರು ಮಂಜಮ್ಮ ಜೋಗತಿಯನ್ನು ತನ್ನ ಮನೆಗೆ ಮಗಳಾಗಿ ಕಂಡು ಅವಳಿಗೆ ತಾವು ಕಲಿತಿದ್ದ ಸಕಲ ವಿದ್ಯೆಯನ್ನು ಧಾರೆ ಎರೆಯುತ್ತಾರೆ. ಸಾಯುವವರೆಗೂ ಅವಳನ್ನು ತಮ್ಮ ಕಲಾ ತಂಡದೊಂದಿಗೆ ಇಟ್ಟುಕೊಂಡಿರುತ್ತಾರೆ. ಜಾನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರ ಹಿನ್ನೆಲೆ ಹೊನ್ನಾವರ ತಾಲೂಕಿನ ಕರ್ವಾ ಕೊಳಗದ್ದೆಗೆ ಮಂಜಮ್ಮ ಜೋಗತಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಸಂದರ್ಶನದಲ್ಲಿ ಅವರು ತಮ್ಮ ಕಿರುಪರಿಚಯದ ಜೊತೆ ತಮ್ಮ ಕಲಾ ಸೇವೆಯ ಕುರಿತು ಭಾವುಕ ನುಡಿಗಳೊಂದಿಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಜೋಗತಿ ವೃತ್ತಿಯನ್ನೇ ಬದುಕಿನ ಆಧಾರ ಮಾಡಿಕೊಂಡು ತಮ್ಮ 18ನೇ ವಯಸ್ಸಿನಿಂದ ಕಲಾ ಸೇವೆ ಮಾಡುತ್ತ ಜನಪದ ನೃತ್ಯದ ಮೂಲಕ ಗ್ರಾಮ, ಜಾತ್ರೆ, ಸಂತೆ ವೇದಿಕೆ ಮುಂತಾದ ಸ್ಥಳಗಳಲ್ಲಿ ಈವರೆಗೂ ಸಾವಿರಾರು ಪ್ರದರ್ಶನಗಳನ್ನು ಕರ್ನಾಟಕದಾದ್ಯಂತ ನೀಡಿದ್ದಾರೆ. ಹಲವು ರೀತಿಯ ಸಂಕಷ್ಟಗಳ ಅನುಭವಿಸಿದ ಮಂಜಮ್ಮ ನಿಜಕ್ಕೂ ಗಟ್ಟಿಗಿತ್ತಿ. ನಮಸ್ಕಾರ. ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಂಜಮ್ಮ ಜೋಗತಿ.
ನನ್ನ ಮೂಲ ಹೆಸರು ಬಿ ಮಂಜುನಾಥ ಶೆಟ್ಟಿ. ನನ್ನ ತಂದೆ ತಾಯಿಗೆ ನಾವು 21 ಜನ ಮಕ್ಕಳು, 17 ಜನ ತೀರಿ ನಾವು 4 ಜನ ಇದ್ವಿ. ನಾನು SSLC ಮುಗಿಸಿ ವರ್ಷವರಿ ಬ್ಯಾಂಕ್ನಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡಿ ಆನಂತರ ಜೋಗ್ತಿ ದೀಕ್ಷೆಯನ್ನು ತೆಗೆದುಕೊಂಡು ವಿಷ ಕುಡಿದು ಹಾಲವನ್ನು ಕುಡಿದು ಮತ್ತೆ ಬದುಕಿ ಕಲೆಗಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟುಕೊಂಡು ಆ ಕಲೆ ಕಲಿಬೇಕು ಮಾಡಬೇಕಂತ ಗುರುಗಳ ಹತ್ರ ಹೋಗಿ ಇಡೀ 1 ವರ್ಷದ ತನಕ ಅವರು ಹೇಳಿದ ಕೆಲಸವನ್ನು ಮಾಡಿ, ಅವರು ಕಾಲಿಂದ ತೋರಿಸಿದ್ದನ್ನು ಕೈಯಿಂದ ಮಾಡಿ ಅವರಿಗೆ ಒಳ್ಳೆಯ ಶಿಷ್ಯಳಾಗಿ ಅವರು 1 ವರ್ಷ ನಾನು ಆ ನೃತ್ಯವನ್ನು ಕಲಿತೆ. ಆನಂತರ ಬಳ್ಳಾರಿ ಜಿಲ್ಲೆಗೆ ಹೊಸಪೇಟೆ ತಾಲೂಕಿಗೆ ಮರೇಮನಹಳ್ಳಿಗೆ ಬಂದೆ. ನನ್ನ ಸ್ವಂತ ಊರು ಕಲ್ಲುಕಂಬ ಗ್ರಾಮಕ್ಕೂ, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು. ಆ ಮರೇಮನಹಳ್ಳಿ, ಹೊಸಪೇಟೆ, ಚಿಲ್ಕನಟ್ಟಿ, ಮರೇಮನಹಳ್ಳಿ, ಗೊಲ್ರಹಳ್ಳಿಗೆ ಬಂದು ನನ್ನ ಗುರುಗಳಾದ ಕಾಳವ ಜೋಗ್ತಿಯನ್ನು ನನಗೆ ಗುರುಗಳಾಗಿ ಸಿಕ್ಕರು. ಅವರು ನನ್ನನ್ನು ಮಗಳಾಗಿ ಮತ್ತು ಶಿಷ್ಯಳಾಗಿ ನನ್ನನ್ನು ಸ್ವೀಕಾರ ಮಾಡಿದರು. ನಾವು ಜಾನಪದ ಶೈಲಿಯಲ್ಲಿ ಶ್ರೀ ರೇಣುಕಾದೇವಿ ಚರಿತ್ರೆ ಅಂತ ರಾತ್ರಿ 9 ಗಂಟೆಗೆ ಶುರುವಾದರೆ ಬೆಳಕು ಅರಿಯೋವರೆಗೂ ನಾಟಕ ಮಾಡ್ತಾಯಿದ್ವಿ. ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ರೇಣುಕಾದೇವಿ ಚರಿತ್ರೆಯನ್ನು, ಆ ನಾಟಕವನ್ನು ಸುಮಾರು 3-4 ಸಾವಿರ ನಾಟಕಗಳನ್ನು, ಆ ಯಲ್ಲಮ್ಮನ ಚರಿತ್ರೆ ನಾಟಕಗಳನ್ನು ಇಡೀ ಕರ್ನಾಟಕದಾದ್ಯಂತ ಅದನ್ನು ನಾಟಕ ಮಾಡಿದ್ವಿ. ಆಮೇಲೆ HL ನಾಗೇಗೌಡರು ಇದ್ದಾಗ ನಮ್ಮ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಯಿಂದ, ಚೋರ್ನೂರು ಕೊಟ್ರಪ್ಪವ್ರ ಕಡೆಯಿಂದ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ, ಆಮೇಲೆ ಹೊರ ರಾಜ್ಯಗಳಲ್ಲಿ ಈ ನೃತ್ಯವನ್ನು ಮಾಡ್ತಾ ಬಂದೆ. ನಾನು ಮಾಡ್ತಕ್ಕಂಥ ನೃತ್ಯನೇ ಒಂದು ವಿಶೇಷವಾದ ನೃತ್ಯ ಆಗಿತ್ತು. ಮೊದಲೇ ಯಾರೂ ಮಾಡ್ತಿದ್ದಿಲ್ಲ, ಮಾಡಿದ್ರೂ ವೇದಿಕೆಗೆ ಯಾರೂ ಬಂದಿದ್ದಿಲ್ಲ. ನನ್ನಿಂದ ಈ ವೇದಿಕೆಗೆ ಬಂದ ಮೇಲೆ ಅದಕ್ಕೊಂದು ದೊಡ್ಡ ಹೆಸರಾಯಿತು. ಆ ಹೆಸರು ಜಾನಪದ ವಿಶ್ವವಿದ್ಯಾಲಯದಲ್ಲಿ ನನ್ನ ಜೀವನ ಚರಿತ್ರೆ ಪ್ರಕಟವಾಯಿತು. ಒಂದು ಯೂನಿವರ್ಸಿಟಿಯಲ್ಲಿ ಪ್ರಕಟ ಆಗಿದ್ದು ಅದು ದೊಡ್ಡ ಘನತೆಯನ್ನು ತಂದು ಕೊಡ್ತು. ಅದೇ ಪುಸ್ತಕ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಬಿಜಾಪುರದಲ್ಲಿ BA 5ನೇ ಸೆಮಿಸ್ಟರ್ ಮಕ್ಕಳಿಗೆ ಪಾಠವಾಯಿತು. ಹೊಟ್ಟೆಪಾಡಿಗಾಗಿ ಸಂತೆ ಜಾತ್ರೆಗಳಲ್ಲಿ ಮಾಡುತ್ತಿದ್ದ ಜೋಗತಿ ಕಲೆಯ ಬಗ್ಗೆ ಇವರಿಗೆ ಇರುವ ಪ್ರೀತಿಯೇ ಇಂದು ಇವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಓದಿದ್ದು 10ನೇ ತರಗತಿಯಾದರೂ 2006 ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, 2008 ಜಾನಪದ ಲೋಕ ಪ್ರಶಸ್ತಿ, 2010 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2012 ಶ್ರೀ ತಾಯಮ್ಮ ಮಲ್ಲಯ್ಯ ಪ್ರತಿನಿಧಿ ಪ್ರಶಸ್ತಿ ಸೇರಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಪಡೆದಿದ್ದಾರೆ. ಇದೀಗ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವುದು ಅವರ ಕಲಾಭಿಮಾನಿಗಳಲ್ಲಿ, ಒಡನಾಡಿಗಳಲ್ಲಿ, ಶಿಷ್ಯವರ್ಗದಲ್ಲಿ ಸಂತಸ ಮನೆ ಮಾಡಿದೆ. ಅಂದು ದೇವರ ಪೂಜೆಗೆ ಸಲ್ಲದ ಹೂ ಇಂದು ದೇವರ ಶಿಖರವೇರಿದೆ. ಮಂಜಮ್ಮಗೆ ಪ್ರಶಸ್ತಿ ಬಂದಿರುವುದು ಜಾನಪದ ಕಲಾಲೋಕಕ್ಕೆ ಪ್ರಶಸ್ತಿ ಬಂದಿರುವಷ್ಟು ಖುಷಿ ಇದೆ ಎನ್ನುತ್ತಾರೆ ಜಾನಪದ ಅಕಾಡೆಮಿ ಸದಸ್ಯೆ ಪುಷ್ಪಲತಾ HS. ಜಾನಪದ ಕಲಾವಿದ ಕುಮಟಾ ಮಿರ್ಜಾನ್ನ ಗೋಪಾಲಕೃಷ್ಣ ಇಂದು ಓರ್ವ ಅರ್ಹ ವ್ಯಕ್ತಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಅವರ ಜೊತೆ ಕಲಾ ಸೇವೆಯಲ್ಲಿ ತೊಡಗಿರುವುದು ನನಗೆ ಹೆಮ್ಮೆಯ ಸಂಗತಿ ಎನ್ನುತ್ತಾರೆ. ಕರ್ವ ಶ್ರೀ ಸಿದ್ಧಿವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಾಧ್ಯಾಪಕ PG ಹೆಗಡೆ ಮಾತನಾಡಿ, ಇಂತಹ ಅದ್ಭುತ ಕಲಾ ಪ್ರತಿಭೆ ಇರುವುದು ನಮ್ಮ ಶಾಲೆಗೆ ಆಗಮಿಸಿ ಜಾನಪದ ಕಲಾ ತರಬೇತಿ ಹಮ್ಮಿಕೊಂಡಿರುವುದು, ಅದೇ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವುದು ಅತೀವ ಸಂತಸ ತಂದಿದೆ ಎಂದರು. ಪದ್ಮಶ್ರೀ ಪಡೆದ ಗಣ್ಯಮಾನ್ಯ ಕಲಾವಿದರ ಪಡೆದಿರುವ ಜಿಲ್ಲೆ, ಸಾಂಸ್ಕೃತಿಕ ಸಜ್ಜನರ ಜಿಲ್ಲೆ ಉತ್ತರ ಕನ್ನಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಪದ್ಮಶ್ರೀ ಲಭಿಸಿರುವುದು ಅವರ ಹರ್ಷಕ್ಕೆ ಪಾರವೇಲವಾಗಿದೆ. ಕರವಾದ ಹೆಸರು ಅವರು ನೆನಪಿನ ಬುತ್ತಿಯಲ್ಲಿ ಸೇರಿದೆ. ಜೋಗತಿ ಮಂಜಮ್ಮಳ ಸಾಧನೆ ಕೇವಲ ಒಂದು ದಿನದಲ್ಲ, ಅನೇಕ ಸವಾಲುಗಳ ಸಂಕಷ್ಟದ ಬದುಕಿನ ನೋವಿನಿಂದ ಕೂಡಿದ್ದು. ಬದುಕನ್ನು ಕಟ್ಟಿಕೊಂಡ ರೀತಿ, ಅವರ ಕಲಾಶಕ್ತಿ ನಿಜಕ್ಕೂ ಇಂದು ಅನೇಕ ಕಲಾವಿದರಿಗೆ ಸ್ಫೂರ್ತಿಯಾಗಲಿದೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಜೋಗತಿ ಮಂಜಮ್ಮಳ ನಿಜಕ್ಕೂ ಇಂದು ಅನೇಕ ಕುಮಟಾ ಪಟ್ಟಣದ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಕಚೇರಿಯಲ್ಲಿ ನಡೆದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಶಾಸಕ ದಿನಕರ ಶೆಟ್ಟಿ ಅವರು ಮಗುವಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಪೋಲಿಯೋ ಮುಕ್ತ ಭಾರತವನ್ನಾಗಿಸಲು ಸರ್ಕಾರ ಈ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನವನ್ನು ಪ್ರತಿ ವರ್ಷ ನಡೆಸುತ್ತದೆ. ಯಾವುದೇ ಮಗುವು ಪೋಲಿಯೋದಂತಹ ಮಾರಕ ರೋಗಕ್ಕೆ ತುತ್ತಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಹಾಗಾಗಿ 5 ವರ್ಷದೊಳಗಿನ ಪ್ರತಿಯೊಂದು ಮಗುವು ಕಡ್ಡಾಯವಾಗಿ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದರು. ತಮ್ಮ ಮಕ್ಕಳಿಗೆ ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವಂಥ ಈ ಒಂದು ಯೋಜನೆ. ಬಹುಶಃ ನಮ್ಮ ದೇಶದಲ್ಲಿ ಇವತ್ತು ಪೋಲಿಯೋ ಸಂಪೂರ್ಣವಾಗಿ ನಿರ್ಮೂಲನ ಆಗಿದೆ ಅಂತ ಘೋಷಣೆ 2 ವರ್ಷ ಹಿಂದೆ ಮಾಡಿದ್ರು. ಇನ್ನೂ ನನಗೆ ಅನಿಸ್ತಾ ಇದೆ, ಈಗ ಈ ವರ್ಷವೂ ಸಹ ಅಂಥ ಯಾವುದೇ ಪ್ರಕರಣಗಳು ಎಲ್ಲೂ ನಮ್ಮ ದೇಶದಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ವೈದ್ಯರ ಭಾಳ ಮುತುವರ್ಜಿ ಮತ್ತು ಕಾಳಜಿ ಅಂತ ನನಗೆ ಅನಿಸ್ತಾ ಇದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ವೈದ್ಯರು ಮತ್ತು ಎಲ್ಲರೂ ಇದ್ರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ, ಬಹಳ ಮುಖ್ಯವಾದಂಥದ್ದು. ಇಂಥ ಕಾಳಜಿಯನ್ನು ಇಟ್ಕೊಂಡ್ರೆ ಬಹುಶಃ ನಮ್ಮ ದೇಶ ಸದೃಢವಾದಂಥ ದೇಶ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಅಂಗವೈಕಲ್ಯತೆ ಇದ್ರೆ
ಅವ್ರ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಬೇಕಾಗ್ತದೆ ಅದರ ನಂತರ. ಆದರೆ ಈ ಡ್ರಾಪ್ಸ್ ಅನ್ನ ಕೊಡುವುದರ ಮೂಲಕ ಶಾಶ್ವತವಾಗಿ ಈ ನಿರ್ಮೂಲನ ಆದರೆ ಬಹುಶಃ ಮುಂದಿನ ದಿವಸದಲ್ಲಿ ಆ ಅಂಗವೈಕಲ್ಯತೆ ನಮ್ಮ ದೇಶದಲ್ಲಿ ಇಲ್ಲದೇ ಇದ್ದ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಕುಮಟಾ ತಾಲೂಕಿನಲ್ಲಿ ನಿನ್ನೆ ಮುನ್ಸಿಪಾಲಿಟಿಯವರು ಪ್ರಚಾರ ಸಹ ಮಾಡಿದ್ದಾರೆ. 5 ವರ್ಷದ ಒಳಗಿನ ಮಕ್ಕಳು ಎಲ್ಲೇ ಇರಲಿ, ಅವರು ಬೇರೆ ಊರಿಂದ ಬಂದಂಥವರು ರೈಲ್ವೆ ಸ್ಟೇಷನ್ನಲ್ಲಿದ್ದರೆ ಅಲ್ಲೂ ಹೋಗಿ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಹೋಗಿ ಹಾಕುವಂಥದ್ದು. ಬಸ್ ಸ್ಟ್ಯಾಂಡ್ನಲ್ಲಿ ಯಾರಾದರೂ 5 ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರಿಗೂ ಹಾಕುವಂಥ ಕೆಲಸವನ್ನು ಇವತ್ತು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿಜಿ ಹೆಗಡೆ, ಸಂಸ್ಥೆಯ ವೈದ್ಯಾಧಿಕಾರಿ ಡಾಕ್ಟರ್ ಸನ್ಮತಿ ಹೆಗಡೆ, ಕಾರ್ಯಕ್ರಮಾಧಿಕಾರಿ ಮಂಜುಳಾ ಗೌಡ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್. ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್ ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತದೆ. ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ. ಸಂಪರ್ಕಿಸಿರಿ. ಮಾಲೀಕರು ಗಣೇಶ್ ಶೆಟ್ಟಿ. ಮೊಬೈಲ್ ಸಂಖ್ಯೆ 9901161204. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ಐಡಿ ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ.
ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆಯ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್ ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾಸಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಟ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್, ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಷ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ. ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಾಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8494891322. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494891333, ಶಿರಸಿ 8494891344. ಅಂಕೋಲಾ ಮಾದನಗೇರಿಯಲ್ಲಿ 10 ಮತ್ತು 8 ಗುಂಟೆಯ ಇಂಡಸ್ಟ್ರಿಯಲ್ ಎನ್ಎ ಸೈಟ್ ಮಾರಾಟಕ್ಕಿದೆ. ಹೊನ್ನಾವರದ ಪಟ್ಟಣ ವ್ಯಾಪ್ತಿಯಲ್ಲಿ 5, 2.5, 6, 10 ಗುಂಟೆಗಳ ರೆಸಿಡೆನ್ಸಿಯಲ್ ಎನ್ಎ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸಂಪರ್ಕಿಸಿ 9980752603 ಹಾಗೂ 7899569664. ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ವನದುರ್ಗ ಸಭಾಭವನದ ಲೋಕಾರ್ಪಣೆ, ಲೋಕ ಕಲ್ಯಾಣಾರ್ಥ ಕೈಗೊಂಡ ಶತಚಂಡಿ ಹವನ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಫೆಬ್ರವರಿ 20ರಿಂದ ಫೆಬ್ರವರಿ 22ರವರೆಗೆ ನಡೆಯಲಿದೆ. 3 ದಿನಗಳು ವಿಜೃಂಭಣೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ತನು ಮನ ಧನದಿಂದ ಸಹಕಾರ ನೀಡುವ ಮೂಲಕ ಪಾಲ್ಗೊಳ್ಳಬೇಕು. ಭಕ್ತರು ಕೈಗೊಳ್ಳಬಹುದಾದ ಪೂಜಾ ಸೇವೆಯ ವಿವರ ಇಂತಿದೆ. ಸರ್ವ ಸೇವೆಗೆ 5,000 ರೂಪಾಯಿ, ಒಂದು ಚಂಡಿ ಹವನ ಸೇವೆಗೆ 3,000 ರೂಪಾಯಿ, ಪಾರಾಯಣ ಸೇವೆಗೆ 1,000 ರೂಪಾಯಿ, ಕುಂಭಾಭಿಷೇಕ ಸೇವೆಗೆ 500 ರೂಪಾಯಿ ಮತ್ತು ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಸೇವೆಗೆ 500 ರೂಪಾಯಿ ನಿಗದಿಪಡಿಸಲಾಗಿದೆ. ಅಲ್ಲದೆ ಭಕ್ತರು ಹೊರಕಾಣಿಕೆ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8310151854 ಹಾಗೂ 9987921066 ಮತ್ತು 9611091084 ಹಾಗೂ 9980593884ಗೆ ಸಂಪರ್ಕಿಸಬಹುದು. ಅಲ್ಲದೆ ದೇಣಿಗೆ ನೀಡುವ ಭಕ್ತರು ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಮಾಡುವ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ನೆರವಾಗಬೇಕೆಂದು ಶ್ರೀ HR ನಾಯ್ಕ್ ಅಧ್ಯಕ್ಷರು, ಶ್ರೀ ವನದುರ್ಗ ಸಭಾಭವನ ಕಟ್ಟಡ ಸಮಿತಿ, ಕೋನಹಳ್ಳಿ ವಿನಂತಿಸಿದ್ದಾರೆ. ಬ್ಯಾಂಕ್ ಖಾತೆ ವಿವರ ಇಂತಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕುಮಟಾ ಬ್ರಾಂಚ್, ಶ್ರೀ ಗ್ರಾಮದೇವ ಟೆಂಪಲ್ ಕಮಿಟಿ, ಅಕೌಂಟ್ ನಂಬರ್ 540169757774, IFSC ಕೋಡ್ SBIN 0040561.
ಸಾರ್ವಜನಿಕ ಪ್ರಕಟಣೆ. ಕುಮಟಾ ಪುರಸಭೆಯಿಂದ ಕುಡಿಯುವ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿದ್ದು, ಆದರೆ 2020-21ನೇ ಸಾಲಿನ ನೀರಿನ ಶುಲ್ಕ ಸೇರಿದಂತೆ ಹಿಂದಿನ ನೀರಿನ ಶುಲ್ಕ ಸಂದಾಯಿಸದೇ ಇರುವ ಬಾಕಿದಾರರಿಗೆ ತಿಳಿಯಪಡಿಸುವುದೇನೆಂದರೆ, ನೀರಿನ ಶುಲ್ಕದ ಕಾರ್ಡುಗಳನ್ನು ಕಾಲೋಚಿತಗೊಳಿಸಿಕೊಂಡು ದಿನಾಂಕ 25/2/2021 ಬಾಕಿ ಇರುವ ನೀರಿನ ಶುಲ್ಕವನ್ನ ಈ ಕಚೇರಿಗೆ ಸಂದಾಯಿಸುವಂತೆ ಅಂತಿಮವಾಗಿ ಆದೇಶಿಸಿದೆ. ಹಾಗೂ ಪುರಸಭೆಯ ಸಿಬ್ಬಂದಿಗಳು ನಿಮ್ಮಲ್ಲಿ ಬಂದು ವಿಚಾರಿಸಿದಾಗ ಕಾಲೋಚಿತಗೊಂಡ ನೀರಿನ ಶುಲ್ಕದ ಕಾರ್ಡ್ಗಳನ್ನು ಪರಿಶೀಲನೆಗೆ ನೀಡತಕ್ಕದ್ದು. ತಪ್ಪಿದ್ದಲ್ಲಿ ನೀರಿನ ಸಂಪರ್ಕವನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿ ಹಾಗೆಯೇ ಬಾಕಿ ಉಳಿಸಿಕೊಂಡಿರುವವರ ಹೆಸರನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು ಮತ್ತು ಕಾನೂನಿನಂತೆ ವಸೂಲಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಯಪಡಿಸಿದೆ. ಮುಖ್ಯಾಧಿಕಾರಿ ಪುರಸಭೆ ಕುಮಟಾ. ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆ ಮಾತ್ರ ಬರುವ ಸಂತಸ, ಸಂಭ್ರಮದ ಕ್ಷಣ ವಿವಾಹ. ನಿಮ್ಮ ವಿವಾಹ ಜೀವನ ಸುಖಮಯ ಮತ್ತು ನೆಮ್ಮದಿಯಿಂದ ಕೂಡಿರಲು ನಿಮ್ಮ ಮನಸ್ಸಿಗೆ ಒಪ್ಪುವ ವಧು ಮತ್ತು ವರರನ್ನ ಆಯ್ಕೆ ಮಾಡಿಕೊಳ್ಳಲು ಸಂದೀಪ್ ಬೆಟ್ಕುಳಿ ಕುಮಟಾ ಅವರನ್ನ ಭೇಟಿ ಮಾಡಿ. ವಧು ವರರ ನಿರೀಕ್ಷೆಯಂತೆ ಉತ್ತಮ ಉದ್ಯೋಗ, ಒಳ್ಳೆ ಗುಣ ನಡತೆ ಜೊತೆಗೆ ಉತ್ತಮ ಸಂಸ್ಕಾರಯುತ ಕುಟುಂಬಗಳ ಮಾಹಿತಿ ಕೂಡ ಇವರ ಬಳಿ ಲಭ್ಯವಿದೆ. ಈಗಾಗಲೇ ಸಾಕಷ್ಟು ವಿವಾಹ ಸಂಬಂಧಗಳನ್ನ ಜೋಡಿಸಿದ ಹೆಗ್ಗಳಿಕೆ ಇವರದ್ದು. ಯಾವುದೇ ಸಮಾಜದವರಾದರೂ ವಧುವರರು ಬೇಕಾದಲ್ಲಿ ಸಂದೀಪ್ ಬೆಟ್ಕುಳಿ ಕುಮಟಾ ಇವರನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 7022344683 ಹಾಗೂ 9449302368. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್‌ಪ್ರೆಸ್ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ಊಟ ನೀಡುವುದಕ್ಕೆ ತಡವಾಯಿತು ಎಂದು ಮಗನೊಬ್ಬ ತಾಯಿಯನ್ನು ಹೊಡೆದು ಕೊಲೆ ಮಾಡಿರುವ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ. ಆರೋಪಿ 35 ವರ್ಷದ ಪವನ್ ಸೋಯಿ ತನ್ನ ತಾಯಿ 60 ವರ್ಷದ ಸುಮಿ ಜೊತೆ ವಾಸಿಸುತ್ತಿದ್ದು, ಕುಡಿಯುವ ಅಭ್ಯಾಸ ಮಾಡಿಕೊಂಡಿದ್ದ ಸೋಯಿ ಶುಕ್ರವಾರ ರಾತ್ರಿ ಇದ್ದಕ್ಕಿದ್ದಂತೆ ತನ್ನ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ತಾಯಿಯನ್ನು ಕೊಲೆ ಮಾಡಿದ ಬಳಿಕ ಸಾಕ್ಷ್ಯ ನಾಶ ಮಾಡಲು ತಾಯಿಯ ಶವವನ್ನ ತನ್ನ ಮನೆಯ ಅಂಗಳದಲ್ಲಿ ಅಂತ್ಯಕ್ರಿಯೆ ಮಾಡಲು ಯತ್ನಿಸಿದ ಘಟನೆ ಚೈಬಾಸಾದ ಮಹೋಹರ್ಪುರ್ ಬ್ಲಾಕ್ನ ಜೋಜೋಗುಟ್ಟು ಗ್ರಾಮದಲ್ಲಿ ನಡೆದಿದೆ. ರಾತ್ರಿ 9 ಗಂಟೆಯ ಸುಮಾರಿಗೆ ಕುಡಿದು ಮನೆಗೆ ಬಂದಿದ್ದ ಆರೋಪಿ ಊಟ ನೀಡುವಂತೆ ತಾಯಿ ಕೇಳಿದ್ದಾನೆ. ಊಟ ನೀಡಲು ತಡವಾಗಿದ್ದಕ್ಕೆ ಹತ್ತಿರದಲ್ಲಿದ್ದ ಕೋಲನ್ನು ತೆಗೆದುಕೊಂಡು ಹೊಡೆಯಲು ಆರಂಭಿಸಿದ್ದಾನೆ ಎಂದು ಮನೋಹರ್ಪುರ ಪೊಲೀಸ್ ಅಧಿಕಾರಿ ವಿಮಲೇಶ್ ತ್ರಿಪಾಠಿ ತಿಳಿಸಿದ್ದಾರೆ. ಚೈಬಾಸಾದ ಮಹೋಹರ್ಪುರ್ ಬ್ಲಾಕ್ನ ಜೋಜೋಗುಟ್ಟು ಗ್ರಾಮದಲ್ಲಿ ಶುಕ್ರವಾರ ತಡರಾತ್ರಿ ಈ ಘಟನೆ ನಡೆದಿದೆ. ಆದರೆ ಶನಿವಾರ ಬೆಳಿಗ್ಗೆ ಆರೋಪಿಗಳ ಸಂಬಂಧಿಕರೊಬ್ಬರು ಮಾಹಿತಿ ನೀಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಾಗ ಪವನ್ ಸೋಯಿ ಅಲಿಯಾಸ್ ಪ್ರಧಾನ್ ಸೋಯಿ ತನ್ನ ತಾಯಿಯನ್ನ ಕೋಲಿನಿಂದ ಹೊಡೆದು ಕೊಂದು ಬಳಿಕ ಮನೆ ಅಂಗಳದಲ್ಲಿ ಅಂತ್ಯಕ್ರಿಯೆ ಮಾಡಲು ಯತ್ನಿಸಿರುವುದು ಕಂಡುಬಂದಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದ ಸ್ಮಾರಕ 75 ಅಡಿ ಎತ್ತರದ 96 ವರ್ಷದ ಇತಿಹಾಸ ಹೊಂದಿರುವ ದೊಡ್ಡ ಗಡಿಯಾರದ ಕಾಪರ್ ಗ್ರೌಂಡಿಂಗ್ ರಾಡ್ ನಾಪತ್ತೆಯಾಗಿರುವುದು ಶುಕ್ರವಾರ ಬೆಳಕಿಗೆ ಬಂದಿದೆ. ಮೈಸೂರಿನ ಪುರಭವನ ಎದುರಿರುವ ಈ ಗಡಿಯಾರ ಕಂಬದ ಕೆಳಭಾಗದಲ್ಲಿ ಸುಮಾರು 15 ಅಡಿ ಎತ್ತರದ ತಾಮ್ರದ ಲೈಟ್ನಿಂಗ್ ರಾಡ್ ಅನ್ನ ಅಳವಡಿಸಲಾಗಿತ್ತು. ಭಾರಿ ಮಿಂಚು ಸಿಡಿಲು ಬಡಿದಾಗ ಕಟ್ಟಡಕ್ಕೆ ಅಪಾಯ ಬರದಿರಲಿ ಎಂಬ ಕಾರಣಕ್ಕೆ ಈ ರಾಡ್ ಅನ್ನ ಎಲ್ಲಾ ಪಾರಂಪರಿಕ ಕಟ್ಟಡಗಳಿಗೂ ಅಳವಡಿಸಲಾಗುತ್ತದೆ. ಆದರೆ ಈಗ ಈ ರಾಡ್ಗಳು ಕಳುವಾಗಿರುವುದು ಆತಂಕ ಮೂಡಿಸಿದೆ. ಅಲ್ಲದೆ ದೊಡ್ಡ ಗಡಿಯಾರದ ಕೆಳಭಾಗದಲ್ಲಿ ಇಲಿ ಹೆಗ್ಗಣಗಳು ಭೂಮಿಯನ್ನು ಕೊರೆದು ದೊಡ್ಡ ಬೆಲ ಸೃಷ್ಟಿಸಿದ್ದು ಕಟ್ಟಡದ ಸುರಕ್ಷತೆಗೂ ಆತಂಕ ಎದುರಾಗಿದೆ. ಈ ಕಾಪರ್ ರಾಡ್ ಅನ್ನ ದುಷ್ಕರ್ಮಿಗಳು ಹಣದ ಆಸೆಗೆ ಕದ್ದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ದೊಡ್ಡ ಗಡಿಯಾರದ ಕೆಲವು ಭಾಗಗಳು ಶಿಥಿಲವಾಗಿವೆ. ಮಳೆಗಾಲದಲ್ಲಿ ಜೋರು ಗುಡುಗು ಅಥವಾ ಸಿಡಿಲು ಬಡಿದಾಗ ಕಟ್ಟಡಕ್ಕೆ ಅಪಾಯ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಆದಷ್ಟು ಶೀಘ್ರವಾಗಿ ಮತ್ತೆ ರಾಡ್ ಅಳವಡಿಸಿ ಕಟ್ಟಡದ ಕೆಳಭಾಗದಲ್ಲಿ ಇಲಿ ಹೆಗ್ಗಣಗಳು ಕೊರೆದಿರುವ ಸ್ಥಳವನ್ನು ಮುಚ್ಚಿಸಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದರಲ್ಲಿ ಅನುಮಾನವಿಲ್ಲ. ಮೋಜು ಮಸ್ತಿ ಗುಂಗಿನಲ್ಲಿದ್ದ ಸ್ನೇಹಿತರು ವಿಡಿಯೋ ಮಾಡಲು ಈಜು ಬಾರದ ಗೆಳೆಯನನ್ನ ಬಾವಿಗೆ ನೂಕಿದ್ದಾರೆ. ಯುವಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮಾಗಡಿ ತಾಲೂಕಿನ ತಗಚ್ಚಕುಪ್ಪೆ ಬಳಿ ನಡೆದಿದೆ. ಸ್ನೇಹಿತರ ಮೋಜಿಗೆ ಬಲಿಯಾದ ಯುವಕನು ಹೆಬ್ಬೂರು ಮೂಲದವನಾಗಿದ್ದು ಬೆಂಗಳೂರು ಹೊರವಲಯ ತಾವರೆಕೆರೆಯಲ್ಲಿ ವಾಸವಿದ್ದ 27 ವರ್ಷದ ಲಕ್ಷ್ಮೀಕಾಂತ್ ಮೃತ ದುರ್ದೈವಿಯಾಗಿದ್ದಾನೆ. ಮಾಚೋಹಳ್ಳಿ ಆದೀಶ್ವರ ವೇರ್ ಹೌಸ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದ ಲಕ್ಷ್ಮೀಕಾಂತ್, ಸುರೇಶ್, ಶಿವರಾಜು, ಮುರಳೀಧರ, ಬಸವರಾಜು, ಉಮೇಶ್, ಪವನ್ ಕುಮಾರ್, ಪ್ರವೀಣ್ ಎಂಬ ಈ 8 ಮಂದಿ ಒಂದೇ ರೂಮಲ್ಲಿ ವಾಸಿಸುತ್ತಿದ್ದರು. ಶುಕ್ರವಾರ ಕೆಲಸಕ್ಕೆ ರಜೆ ಹಾಕಿ ಪಾರ್ಟಿ ಮಾಡಲು ಮಾಗಡಿಗೆ ಬಂದಿದ್ದರು. ಪಾರ್ಟಿ ಮಾಡಿದ ನಂತರ ವಾಪಸ್ ತೆರಳುವ ಮಾರ್ಗ ಮಧ್ಯದಲ್ಲಿ ಮಾಗಡಿ ಬೆಂಗಳೂರು ಮುಖ್ಯ ರಸ್ತೆಯ ತಗಚ್ಚಗುಪ್ಪೆ ಬಳಿಯ ಗೊಲ್ಲರಪಾಳ್ಯ ಬಲರಾಮ್ ಎಂಬುವರ ಕಲ್ಲು ಬಾವಿ ನೋಡಿದ ಮಧ್ಯದ ನಶೆಯಲ್ಲಿದ್ದ ಈ 8 ಮಂದಿ ಸ್ನೇಹಿತರು ಈಜಾಡಲು ಮುಂದಾಗಿದ್ದಾರೆ. ಈ ಸಮಯದಲ್ಲಿ ಈಜಲು ಬಾರದ ಲಕ್ಷ್ಮೀಕಾಂತ್ ಅನ್ನ ಸುರೇಶ್ ಎಂಬಾತ ಬಾವಿಗೆ ತಳ್ಳಿ ಈಜಾಡಲು ಕಷ್ಟಪಡುತ್ತಿದ್ದ ಗೆಳೆಯನ ವಿಡಿಯೋ ಮಾಡಿ ಖುಷಿ ಪಡುತ್ತಿದ್ದರು. ಆದರೆ ಲಕ್ಷ್ಮೀಕಾಂತ್ ನೀರಲ್ಲಿ ಮುಳುಗಿ ಮೇಲೆಳದೆ ಇರುವುದನ್ನು ಕಂಡ 7 ಮಂದಿ ಸ್ನೇಹಿತರು ಲಕ್ಷ್ಮೀಕಾಂತ್ ಅನ್ನ ಬಾವಿಯಿಂದ ಮೇಲೆ ಕೆತ್ತಲು ಪ್ರಯತ್ನಿಸಿದರು. ನೀರಿನ ಪಾಚಿಗೆ ಸಿಲುಕಿ ಲಕ್ಷ್ಮೀಕಾಂತ್ ಆಗಲೇ ಪ್ರಾಣ ಬಿಟ್ಟಿದ್ದ.
ಭಯೋತ್ಪಾದನೆ ಸಂಬಂಧಿ ಸ್ಫೋಟದ ಕುರಿತು ಮಾಹಿತಿ ಸಂಗ್ರಹಣೆ, ಮೌಲ್ಯಮಾಪನ, ವಿಶ್ಲೇಷಣೆ ನಡೆಸುವ ರಾಷ್ಟ್ರೀಯ ಭದ್ರತಾ ಪಡೆಯು ಬಾಂಬ್ ಮಾಹಿತಿ ಕೇಂದ್ರದ ತಂಡ ದೆಹಲಿಯ ಇಸ್ರೇಲಿ ರಾಯಭಾರಿ ಕಚೇರಿ ಸಮೀಪಿಸಿದ ಸ್ಫೋಟದ ಕುರಿತು ವಿಶ್ಲೇಷಣೆ ನಡೆಸಿದೆ. ಸ್ಫೋಟದಲ್ಲಿ ಬಳಸಿದ ವಸ್ತುಗಳ ಪರಿಶೀಲನೆಗೆ ತಂಡ ಈಗಾಗಲೇ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದೆ. ಬೆಳಿಗ್ಗೆ ವಿಧಿವಿಜ್ಞಾನ ತಂಡ ಪರಿಶೀಲನೆ ನಡೆಸಿದ್ದು ಲಘು ಸಾಮರ್ಥ್ಯದ ಐಇಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಬಳಸಲಾಗಿತ್ತು ಎಂದು ಮಾಹಿತಿ ನೀಡಿದೆ. ಸ್ಫೋಟಕದಲ್ಲಿ ಆರ್ಡಿಎಕ್ಸ್ ಅಂಶ ಪತ್ತೆಯಾಗಿಲ್ಲ. ಆರ್ಡಿಎಕ್ಸ್ ಇದ್ದರೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿತು ಎಂದು ಹೇಳಿದೆ. ಈ ಸ್ಫೋಟ ದೊಡ್ಡ ದಾಳಿಗೆ ಮುಂಚಿತವಾಗಿ ನಡೆದ ಪ್ರಾಯೋಗಿಕ ದಾಳಿ. ದೊಡ್ಡ ದಾಳಿಯ ಮುನ್ಸೂಚನೆಯಂತೆ ಈ ದಾಳಿ ನಡೆಸಲಾಗಿದೆ. ಇಸ್ರೇಲ್ಗೆ ಸಂದೇಶ ಕಳುಹಿಸುವ ಪಿತೂರಿ ಇದರಲ್ಲಡಗಿದೆ ಎಂದು ದೆಹಲಿ ಪೊಲೀಸರು ಶನಿವಾರ ಬೆಳಿಗ್ಗೆ ಹೇಳಿಕೆ ನೀಡಿದ್ದಾರೆ. ದಾಳಿ ನಡೆಯುತ್ತಿದ್ದಂತೆ ಇಸ್ರೇಲ್ ಸರ್ಕಾರ ವಿಶ್ವದಾದ್ಯಂತ ತನ್ನ ರಾಯಭಾರ ಕಚೇರಿಗಳಲ್ಲಿ ಜಾಗರೂಕರಾಗಿರುವಂತೆ ನಿರ್ದೇಶನ ನೀಡಿದೆ. ಸ್ಫೋಟದ ಕುರಿತು ತನಿಖೆ ಕೈಗೊಂಡಿರುವ ಪೊಲೀಸರು ನಗರದಲ್ಲಿ ಶಂಕಿತರು ಅಡಗಿರುವ ಸ್ಥಳಗಳನ್ನು ಶೋಧಿಸುತ್ತಿದ್ದಾರೆ. ಇಸ್ರೇಲಿ ಅಧಿಕಾರಿಗಳು ಪೊಲೀಸರಿಗೆ ನೆರವು ನೀಡುತ್ತಿದ್ದಾರೆ. ಸ್ಫೋಟ ನಡೆದ ಸ್ಥಳದಲ್ಲಿ ಸಿಕ್ಕ ಕಾಗದ ಹೊರತಾಗಿ ಸಾಕ್ಷ್ಯಗಳಿಗಾಗಿ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಹುತೇಕ ಸಾರಿಗೆ ನೌಕರರ ವೇತನದಲ್ಲಿ ಎಲ್ಐಸಿಯ ಮಾಸಿಕ ಕಂತಿನ ಹಣ ಕಡಿತ. 6 ತಿಂಗಳಿಂದ ಪ್ರೀಮಿಯಂ ಭರಿಸದ ಕಾರಣ ದಂಡ ಸಮೇತ ಕಂತಿನ ಹಣ ಭರಿಸುವಂತೆ ನೌಕರರಿಗೆ ಕಟ್ಬಾಕಿ ನೋಟಿಸ್. ಪ್ರತಿ ತಿಂಗಳ ವೇತನದ ಪಟ್ಟಿಯಲ್ಲಿ ಎಲ್ಐಸಿ ಪ್ರೀಮಿಯಂ ಕಡಿತಗೊಳಿಸಿದ್ದರೂ 6 ತಿಂಗಳಿಂದ ವಿಮಾ ಕಂತನ್ನ ಭರಿಸದ ಶಿರಸಿ ಸಾರಿಗೆ ವಿಭಾಗ. ಕಾರವಾರದಲ್ಲಿ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟನೆಗೊಳಿಸಿದ್ರು ಶಾಸಕಿ ರೂಪಾಲಿ ನಾಯ್ಕ್. ಪುರುಷರಿಗಿಂತ ತಾವೇನು ಕಮ್ಮಿ ಇಲ್ಲ ಎಂಬಂತೆ ಬ್ಯಾಟ್ ಬೀಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆದರು. ಕುಮಟಾ ಪಟ್ಟಣದ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಕಚೇರಿಯಲ್ಲಿ ನಡೆದ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ದಿನಕರ ಶೆಟ್ಟಿ. 5 ವರ್ಷದೊಳಗಿನ ಪ್ರತಿಯೊಂದು ಮಗುವು ಕಡ್ಡಾಯವಾಗಿ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕೆಂದು ನೀಡಿದರು ಸಲಹೆ. ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.